ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ ಸನ್ಬಾಳ್. ನಾನು ಪ್ರಾಥಮಿಕ ಶಿಕ್ಷಕಿಯಾಗಿದ್ದು, ವಿಶೇಷವಾಗಿ ಇವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ನಿಮ್ಮೆಲ್ಲರಿಗೂ. ಇವತ್ತಿನ ದಿನ ಮಹಿಳೆಯರು, ನಾನು ಸ್ವಾವಲಂಬಿಯ ಜೀವನವನ್ನು ನಡೆಸುತ್ತಿದ್ದೇನೆ. ಈ ಸ್ವಾವಲಂಬಿನಿ ಜೀವನ ನಡೆಸಬೇಕಾದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ನಾವು ಕಷ್ಟಪಟ್ಟು ಮುಂದೆ ಬಂದು ಶಿಕ್ಷಣ ಪಡೆದು ನಾವು ಒಂದು ವೃತ್ತಿಯಲ್ಲಿ ಸೇರಿಕೊಂಡಾಗ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ವಿಶೇಷವಾಗಿ ಇವತ್ತು ನಾನು ರಾಜ್ಯಾದ್ಯಂತ ಗುರುತಿಸಲ್ಪಡೋದಕ್ಕೆ ಕಾರಣ ಏನಂದರೆ ನನ್ನ ಶಿಕ್ಷಣ. ನಾನು ಹಳ್ಳಿಯಿಂದ ಬಂದವಳು. ನನಗೆ ಯಾವುದೇ ರೀತಿಯ ಪ್ರೋತ್ಸಾಹ ಸಹಕಾರ ಹಾಗೂ ಯಾವುದೇ ರೀತಿಯ ರಾಜಕೀಯ ಬೆಂಬಲ ಇಲ್ಲದೆ ಬಂದಿರೋಂಥ ಒಂದು ವಿದ್ಯಾರ್ಥಿನಿ ನಾನು ಶಿಕ್ಷಣ ಪಡೆದು ಶಿಕ್ಷಕಿಯಾದಾಗ, ನಾನು ಮದುವೆ ಆದ ನಂತರ ಶಿಕ್ಷಣ ನಮ್ಮ ವೃತ್ತಿ ಜೀವನದೊಂದಿಗೆ ಕೌಟುಂಬಿಕ ಜೀವನ ನಡೆಸುವುದು ತುಂಬ ಕಷ್ಟದ ಒಂದು ಸಮಯ ಇತ್ತು. ಯಾಕಂದರೆ ನಾವು ಮದುವೆಯಾಗಿ ಬಂದ ತಕ್ಷಣ ಹೊಸ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗಬೇಕು. ಕುಟುಂಬದಲ್ಲಿ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಬೇಕು. ನಾನು ಕುಟುಂಬದಲ್ಲಿ ಒಬ್ಬ ಮಗಳಾಗಿ ಬಂದು ಇಲ್ಲಿ ಸೊಸೆಯಾಗಿ ತನ್ನ ಕರ್ತವ್ಯ ನಿರ್ವಹಿಸಬೇಕು. ಅದರೊಂದಿಗೆ ಒಬ್ಬ ಒಳ್ಳೆಯ ಗೃಹಿಣಿಯಾಗಿ, ಅತ್ತೆ ಮಾವಂದಿರ ಒಳ್ಳೆಯ ಸೊಸೆಯಾಗಿ, ಅದರಲ್ಲೂ ನಮಗೆ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳ ಒಂದು ತಾಯಿಯಾಗಿ ನಾನು ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗ್ತದೆ. ಯಾಕೆಂದರೆ ಒಂದು ಕುಟುಂಬದ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಂತು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ವೃತ್ತಿ ಜೀವನಕ್ಕೆ ಕಾಲಿಟ್ಟಾಗ, ವೃತ್ತಿ ಜೀವನದೊಂದಿಗೆ ಕೌಟುಂಬಿಕ ಜೀವನ, ವೈಯಕ್ತಿಕ ಜೀವನ ನಡೆಸುವುದು ಸ್ವಲ್ಪ ಕಷ್ಟ. ಯಾಕೆಂದರೆ ಈಗಿನ ಒಂದು ಸ್ಥಿತಿಮಾನಗಳಲ್ಲಿ ನಾವು ಎರಡೂ ಕಡೆ ನಮ್ಮನ್ನು ನಾವು ಹೊಂದ್ಕೊಳ್ಬೇಕಾಗ್ತದೆ. ಯಾಕಂದರೆ ತೃಪ್ತಿಕರವಾದ ಜೀವನ ಮತ್ತು ಕುಟುಂಬದವರ ಭಾವನೆಗಳಿಗೆ ತಕ್ಕಂತೆ ಕುಟುಂಬದ ಆಚಾರ ವಿಚಾರಗಳೊಂದಿಗೆ ಒಂದು ಗೃಹಿಣಿಯಾಗಿ ಕುಟುಂಬವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ನಾನು ಕುಟುಂಬದಲ್ಲಿ ಎಲ್ಲರೊಟ್ಟಿಗೂ ಸಹಬಾಳ್ವೆಯನ್ನು ಹೊಂದಿದ್ದೇನೆ. ಅದು ಕೂಡ ಕಷ್ಟದ ವಿಷಯ. ಯಾಕೆಂದರೆ ಎಲ್ಲರ ಭಾವನೆಗಳಿಗೆ ಸ್ಪಂದಿಸಬೇಕು. ಕೌಟುಂಬಿಕ ಒಂದು ಸಂಸ್ಕೃತಿ ಪರಂಪರೆಗಳನ್ನು ಕೂಡ ನಾವು ನಿಭಾಯಿಸಬೇಕಾಗ್ತದೆ. ಯಾಕೆಂದರೆ ನನ್ನ ಒಬ್ಬಳ ಭಾವನೆಗೆ ನಾವು ಇಲ್ಲಿ ಬೆಲೆ ಇರಲ್ಲ. ಯಾಕೆಂದರೆ ಒಬ್ಬಳ ಭಾವನೆಯಿಂದ ಕುಟುಂಬವನ್ನು ನಾವು ಎದು ನಿಭಾಯಿಸ್ಲಿಕ್ಕಾಗಲ್ಲ. ಕುಟುಂಬದ ಎಲ್ಲರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು. ಕುಟುಂಬ ವರ್ಗದವರ ಬೇಡಿಕೆಗಳು ಇರ್ಬೋದು, ನಮ್ಮೆಲ್ಲರ ಒಂದು ಗೌರವ ಇರ್ಬೋದು, ಎಲ್ಲರ ಒಂದು ಒಗ್ಗಟ್ಟಿನಿಂದ, ಎಲ್ಲರ ಒಂದು ತೃಪ್ತಿ ಭಾವದಿಂದ ನಾವು ಕುಟುಂಬ ನೆರವೇರಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಕುಟುಂಬದ ಎಲ್ಲ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಮತ್ತೆ ನಾವು ವೃತ್ತಿಗೆ ಹೋಗಬೇಕು. ಆ ವೃತ್ತಿಯಲ್ಲೂ ಕೂಡ ನಮಗೆ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಅಂಥ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಶಾಂತತೆಯಿಂದ, ಸರಳತೆಯಿಂದ ಈ ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದೇವೆ. ಯಾಕೆಂದರೆ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತಿನ ದಿನ ನಾವು ಸದೃಢರಾಗಿ ಧೈರ್ಯದಿಂದ ಹೊರ ಹೋಗಬೇಕಾದ್ರೆ, ಒಂದು ಮಹಿಳೆ ಕೌಟುಂಬಿಕವಾಗಿ ಕುಟುಂಬದ ನಿರ್ವಹಣೆಯೊಂದಿಗೆ ಒಂದು ವೃತ್ತಿ ಜೀವನದಲ್ಲಿ ಹೋಗಬೇಕಾದ್ರೆ ಆ ಮಹಿಳೆ ಸದೃಢವಾಗಿ ಹೋಗಬೇಕಾಗ್ತದೆ. ನಾವೆಲ್ಲರೂ ವೃತ್ತಿ ಜೀವನಕ್ಕೆ ಹೋಗಬೇಕಾದ್ರೆ ಖುಷಿಯಿಂದ ಹೋದೆವು. ಯಾಕಂದರೆ ನಾವು ಸಿದ್ಧರಾಗಿ ಹೋಗಿದ್ದೇವೆ. ನಾವು ವೃತ್ತಿ ಜೀವನ ಮಾಡಬೇಕಾದ್ರೆ ನಮ್ಮಲ್ಲಿ ತಾಳ್ಮೆ ಕೂಡ ಬೇಕು, ಧೈರ್ಯನೂ ಬೇಕು, ಹಾಗೂ ಜ್ಞಾನ ಕೂಡ ಬೇಕು. ಅಲ್ಲಿ ವೃತ್ತಿ ಜೀವನಕ್ಕೆ ಹೋದಾಗ ಅನೇಕ ಸವಾಲುಗಳಿರ್ತವೆ, ನಿಯಮಗಳಿರ್ತವೆ. ಇಲ್ಲಿ ಕುಟುಂಬದಲ್ಲಿ ಯಾವುದೇ ರೀತಿಯ ನಿಯಮಗಳಿರಲ್ಲ. ಎಲ್ಲರ ಭಾವನೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ. ಕುಟುಂಬದ ಜವಾಬ್ದಾರಿ ನಿಭಾಯಿಸ್ತೀವಿ. ಆದರೆ ಅಲ್ಲಿ ನಾವು ಕಾನೂನಿನ ನಿಯಮ ಇರ್ತದೆ, ನಮಗೆ ನಮ್ಮದೇ ಆದಂಥ ಒಂದು ಚೌಕಟ್ಟು ಇರ್ತದೆ. ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನವನ್ನು ಕೂಡ ನಾವು ಸಮರ್ಪಕವಾಗಿ ಮಾಡಬೇಕಾದಾಗ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೇವೆ ನಾವು. ಯಾಕಂದರೆ ಸರ್ಕಾರದ ಆದೇಶಗಳು ಪಾಲಿಸಬೇಕು. ನಾವು ಸರಿಯಾದ ಸಮಯಕ್ಕೆ ನಮ್ಮ ಒಂದು ಕರ್ತವ್ಯಕ್ಕೆ ಹಾಜರಾಗಬೇಕು. ಈ ಕರ್ತವ್ಯದ ನಂತರ ಮತ್ತೆ ನಾವು ಕರ್ತವ್ಯದ ಕೆಲಸದೊಂದಿಗೆ ಮತ್ತೆ ಪುನಃ ಕುಟುಂಬಕ್ಕೆ ಬಂದು ಮತ್ತೆ ಅಲ್ಲಿ ನಮ್ಮ ಒಂದು ಕರ್ತವ್ಯದಲ್ಲಿ ನಿಭಾಯಿಸಬೇಕಾದ್ರೆ ನಮಗೆ ಸ್ವಲ್ಪ ವಿಶ್ರಾಂತಿ ಸಿಗೋದು ಕಷ್ಟ ಹೆಣ್ಮಕ್ಳಿಗೆ. ಯಾಕಂದರೆ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಬೇಕು. ಅದರಲ್ಲೂ ವಿಶೇಷವಾಗಿ ಇವತ್ತು ನಾವು ಸಮಾಜಮುಖಿ ಕಾರ್ಯದಲ್ಲಿ ನಾನು ತೊಡಗ್ತಾ ಇದ್ದೀನಿ. ಇವತ್ತು ಸಮಾಜ ಸೇವೆಗೆ ಬಂದಿದ್ದೀನಿ. ನಾನು ಯಾವುದೇ ಚಿಕ್ಕವಳು ಇರಬೇಕಾದ್ರೆ ಕನಸು ಕಾಣ್ತಾ ಇದ್ದೆ. ನಾನು ಉನ್ನತ ಶಿಕ್ಷಣ ಪಡಿಬೇಕು, ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿರಬೇಕು ಅನ್ನೋ ಒಂದು ವಿಶ್ವಾಸ ನನಗಿತ್ತು. ಆದರೆ ನಾನು ಬಹುಬೇಗನೆ ಶಿಕ್ಷಕಿಯಾಗಿ ಮುಂದಿನ ಒಂದು ಉನ್ನತ ಶಿಕ್ಷಣ ಪಡೀಲಿಕ್ಕಾಗಲಿಲ್ಲ. ಆದರೂ ಕೂಡ ನಾನು ಶಿಕ್ಷಣದೊಂದಿಗೆ, ವೃತ್ತಿ ಜೀವನದೊಂದಿಗೆ ನಾನು ಉನ್ನತ ಶಿಕ್ಷಣ ಪಡೆದೆ. ಉನ್ನತ ಶಿಕ್ಷಣ ಪಡೆದರೂ ಕೂಡ ನನಗೆ ಮಾಧ್ಯಮ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಇತ್ತು. ಆದರೂ ಕೂಡ ಮಾಧ್ಯಮಿಕ ಕ್ಷೇತ್ರದಲ್ಲಿ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಕಾರಣ ನಾವು ಶಿಕ್ಷಕ ವೃತ್ತಿಯಲ್ಲಿರೋದರಿಂದ ನಮಗೆ ಬೇರೆ ಕ್ಷೇತ್ರಗಳಿಗೆ ಹೋಗುವುದು ಸ್ವಲ್ಪ ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಕೂಡ ನಾನು ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಗುರುತಿಸಲ್ಪಡ್ತೀನಿ. ಏಕೆಂದರೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಕಲಬುರಗಿ ಜಿಲ್ಲಾಧ್ಯಕ್ಷೆಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಮೆಟ್ಟಿಲಿಗೆ ಬರಬೇಕಾದ್ರೆ, ಈ ಒಂದು ಹಂತಕ್ಕೆ ಬರಬೇಕಾದ್ರೆ ನಾನು ತುಂಬ ಶ್ರಮ ಪಟ್ಟಿದ್ದೀನಿ. ಇದು ಅಷ್ಟು ಸುಲಭದ ಕೆಲಸವಲ್ಲ. ಯಾಕೆಂದರೆ ನಮ್ಮ ವೈಯಕ್ತಿಕ ಖುಷಿಯನ್ನು, ನಮ್ಮ ವೈಯಕ್ತಿಕ ನೆಮ್ಮದಿಯನ್ನು, ನಮ್ಮ ವೈಯಕ್ತಿಕ ಸಮಯವನ್ನು ನಾವು ಬದಿಗೊಟ್ಟು
ನಾವು ಸಮಾಜಮುಖಿ ಕಾರ್ಯದಲ್ಲಿ ಬರಬೇಕು, ನಮ್ಮನ್ನು ನಾವು ಸೇವೆ ಅರ್ಪಿಸಬೇಕು ಅನ್ನೋ ಒಂದು ಭಾವನೆಯಿಂದ ಬಂದಿದ್ದೀನಿ ನಾನು. ಯಾಕಂದರೆ ಸಮಾಜದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅನೇಕ ತೊಂದರೆಗಳಿದ್ದಾವೆ, ತಾಪತ್ರಯಗಳಿದ್ದಾವೆ. ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ಅವಶ್ಯಕತೆ ಇದೆ. ನನ್ನಿಂದ ಕೈಲಾದಷ್ಟು ಸಹಾಯ ಮಾಡಬೇಕು, ಮಹಿಳೆಯರಿಗೆ ಪ್ರೋತ್ಸಾಹ ಮಾಡಬೇಕು, ಹಾಗೂ ಶಿಕ್ಷಣದಲ್ಲಿ ಅವರನ್ನು ನಾನು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಒಂದು ಭಾವನೆ ಇದೆ. ಯಾಕಂದರೆ ಕೆಲವು ಕಾರಣಾಂತರಗಳಿಂದ ಅನೇಕ ಒಂದು ಬಡ ಕುಟುಂಬಗಳಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಮಕ್ಳಿಗೆ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಓದಿದರೂ ಕೂಡ ಇವತ್ತು ನಾವು ಈ ಕಲಬುರಗಿಗೆ ಬಂದು ಒಂದು ದೊಡ್ಡ ಒಂದು ಒಳ್ಳೆಯ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕಾದ್ರೆ ಇದು ಸುಲಭದ ಮಾತಲ್ಲ. ಯಾಕಂದರೆ ನಾವು ಒಂದು ಸಾಧನೆ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ದಾಟಿ ಬರಬೇಕಾಗ್ತದೆ. ನಾನು ಮನೆಯಲ್ಲಿ ಮನೆ ಕೆಲಸಗಳನ್ನು ಮಾಡಿಕೊಂಡು ಬಸ್ ಹತ್ತಿ ಮತ್ತು ಬೇರೆ ಊರಿಗೆ ಹೋಗಿ ನಾವು ಡ್ಯೂಟಿ ಮಾಡಬೇಕು. ಅಲ್ಲಿ ಕೂಡ ಕರ್ತವ್ಯ ನಿಭಾಯಿಸಬೇಕು. ಅಲ್ಲಿರುವ ಮಕ್ಕಳಿಗೆ ನಾವು ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಡಬೇಕು. ನಮ್ಮ ಕರ್ತವ್ಯವನ್ನು ಕೂಡ ಅಷ್ಟೇ. ಅಲ್ಲಿ ಕೂಡ ಅನೇಕ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ಬಂದಾಗ ನಾವು ಸಮಾಧಾನವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ನಾವು ಅದನ್ನು ನಾವು ಹೆಚ್ಚಿನ ಒಂದು ಒತ್ತಡ ತಗೊಂಡು ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತನೂ ಆ ಸಮಸ್ಯೆಗೆ ಏನು ಪರಿಹಾರ ಇದೆ ಅನ್ನೋದನ್ನು ನಾವು ಕಂಡುಕೊಳ್ತೀವಿ. ಯಾಕೆಂದರೆ ಮಹಿಳೆಯರ ಮೇಲೆ ತುಂಬ ಒತ್ತಡ ಇರ್ತದೆ ಕುಟುಂಬ ನಿಭಾಯಿಸೋದರೊಂದಿಗೆ ವೃತ್ತಿ ಜೀವನದಲ್ಲಿ ಕೂಡ ನಾವು ಅದರಲ್ಲೂ ಮಹಿಳಾ ಶಿಕ್ಷಕಿಯರು ಒಂದು ಹೆಚ್ಚಿನ ಜವಾಬ್ದಾರಿಯಿಂದ ನಮ್ಮ ಕರ್ತವ್ಯ ನಿಭಾಯಿಸಬೇಕಾಗ್ತದೆ. ಆ ಶಾಲೆ ಮಗು ನನ್ನ ಮಗು ಅನ್ನುವಂಥ ಒಂದು ಭಾವನೆಯಿಂದ ನಾವು ಪಾಠ ಕಲಿಸ್ತೀವಿ. ಇಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಆ ಮಕ್ಕಳ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಅವರಲ್ಲಿರುವಂತಹ ಒಂದು ಶಿಷ್ಟಾಚಾರಗಳು ಇರ್ಬೋದು. ಯಾಕೆಂದರೆ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ, ಅವರಲ್ಲಿ ತಿಳುವಳಿಕೆ ಕಡಿಮೆ ಇದೆ. ಅವರನ್ನು ಪಾಲಕರಿಗೆ ತಿಳಿ ಹೇಳಿಸುವುದಾಗಲಿ, ಆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಪಾಲಕರು ಶಿಕ್ಷಕರು ಹೆಚ್ಚಿನ ಒತ್ತು ಕೊಡಬೇಕಾಗ್ತದೆ. ನಾವು ಹುದ್ದೆಯಲ್ಲಿ ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ತಗೊಂಡು ಈ ಒಂದು ಜವಾಬ್ದಾರಿ ತಗೋಬೇಕಾದ್ರೆ ನಾವು ಸತತ ಬಿಡುವಿಲ್ಲದೆ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ನಾನು ವೃತ್ತಿ ಜೀವನದೊಂದಿಗೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದಾಗ ಇನ್ನಷ್ಟು ಸವಾಲುಗಳು ಎದುರು ಬಂದವು ನನಗೆ. ಇವಳೇನು ಚಿಕ್ಕವಳು, ಇವಳೇನು ಸಮಾಜಮುಖಿ ಕೆಲಸ ಮಾಡ್ತಾಳೆ, ಇವಳೇನು ಸಂಘಟನೆ ಮಾಡ್ತಾಳೆ, ಈ ಥರ ಸವಾಲುಗಳು ಬಂದಾಗ ನಾನು ಯಾವುದೇ ರೀತಿಯ ಒಂದು ಭಯ ಪಡದೆ, ನನಗೆ ಕೌಟುಂಬಿಕ ಒಂದು ಸಹಕಾರ ತುಂಬ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಯವರ, ನನ್ನ ಯಜಮಾನರ ಒಂದು ಸಹಕಾರ ತುಂಬ ಇದೆ. ಈ ಒಂದು ಸಹಕಾರದಿಂದ ಇವತ್ತು ನಾನು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕ್ಷೇತ್ರದ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸ್ತೀನಿ. ನಾನು ಸಮಾಜಮುಖಿ ಕೆಲಸಕ್ಕೆ ಬಂದಾಗ ನನಗೆ ಆರಂಭದಲ್ಲಿ ತುಂಬ ತೊಂದರೆಗಳಾದವು, ತುಂಬ ಸವಾಲುಗಳಾದವು. ಅನೇಕ ಜನರು ಏನು ಮಾಡಿದ್ರು ಅಂದರೆ ನನಗೆ ಇವಳೇನು ಮಾಡ್ತಾಳೆ, ಇವಳು ತುಂಬ ಚಿಕ್ಕವಳು, ಇವಳು ಯಾವ ಸಮಾಜಮುಖಿ ಕೆಲಸ ಮಾಡ್ತಾಳೆ ಅನ್ನೋವಂಥ ಭಾವನೆ ಇತ್ತು. ನಿಧಾನವಾಗಿ ಮಹಿಳೆಯರಲ್ಲಿ ನನ್ನ ಬಗ್ಗೆ ವಿಶ್ವಾಸ ಮೂಡಲಿಕ್ಕೆ ಪ್ರಾರಂಭವಾಯಿತು. ನಾನು ನಿಧಾನವಾಗಿ ಅನೇಕ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದೀನಿ. ಆ ಮಹಿಳೆಯರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀವಿ. ಅದರೊಟ್ಟಿಗೆ ಕುಟುಂಬವನ್ನು ಕೂಡ ನಿರ್ವಹಿಸ್ತೀವಿ, ವೃತ್ತಿ ಜೀವನವನ್ನು ಕೂಡ ಮಾಡಿ ಮತ್ತು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಬೇಕಾದ್ರೆ ತುಂಬ ಕಷ್ಟ. ಯಾಕಂದರೆ ಈಗಿನ ಒಂದು ಕಾಲದಲ್ಲಿ ಸಮಯದ ಅಭಾವ, ಅದರಲ್ಲೂ ನಮ್ಮ ವೃತ್ತಿ ಜೀವನಗಳಲ್ಲಿ ಅನೇಕ ದಿನದಿಂದ ದಿನಕ್ಕೆ ಹೊಸ ಹೊಸ ನಿಯಮಗಳು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಕುಟುಂಬ ಸುಸ್ಥಿರವಾಗಿರಬೇಕು, ನಮ್ಮ ಮಕ್ಕಳ ಶಿಕ್ಷಣ ಆಗಬೇಕು ಅಂದಾಗ ಮಾತ್ರ ನಾವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದಾಗ ಸಾರ್ಥಕತೆ ಬರ್ತದೆ. ಏಕೆಂದರೆ ಮೊದಲು ಮನೆ, ಆಮೇಲೆ ವೃತ್ತಿ, ಆಮೇಲೆ ಪ್ರವೃತ್ತಿ. ನಮ್ಮ ಪ್ರವೃತ್ತಿಯಲ್ಲಿ ನಾನು ಸಮಾಜಮುಖಿ ಕಾರ್ಯಕ್ಕೆ ತೊಡಗಿದಾಗ ನನ್ನಲ್ಲಿ ಇವಾಗ ಅನೇಕ ಜನರು ನನ್ನ ಮೇಲೆ ವಿಶ್ವಾಸ ಮಾಡ್ತಾರೆ. ಮೇಡಮ್, ನಮಗೆ ತೊಂದರೆ ಆಗಿದೆ, ನಮಗೆ ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು ಅಂದಾಗ ಇದು ನನ್ನ ಸ್ವಾವಲಂಬಿ ಜೀವನ ಆಗಿದ್ದು. ಇದರಲ್ಲಿ ನನಗೇನಪ್ಪ ಅಂತಂದರೆ ನನಗೆ ಆತ್ಮತೃಪ್ತಿ ಇದೆ. ನಾನು ಆರ್ಥಿಕವಾಗಿ ಸದೃಢಳಾಗಿದ್ದೀನಿ ಅನ್ನೋ ಒಂದು ವಿಶ್ವಾಸ, ಒಂದು ಖುಷಿ. ಆಮೇಲೆ ನಾನು ನನ್ನಲ್ಲಿರುವಂಥ ಒಂದು ಆರ್ಥಿಕ ಒಂದು ಸದೃಢತೆಯಿಂದ ಇನ್ನೊಬ್ಬರಿಗೂ ನಾನು ಸಹಾಯ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ನನ್ನ ಕುಟುಂಬದಲ್ಲಿ ಕೂಡ ಎಲ್ಲರ ಒಂದು ಬೇಡಿಕೆಗಳನ್ನು ನೆರವೇರಿಸುವಂಥ ಒಂದು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಇದು ಶಿಕ್ಷಣದಿಂದ ಸಾಧ್ಯ ಆಯಿತು. ನಾನು ಸ್ವಾವಲಂಬಿ ಆದಾಗ ಮಾತ್ರ ಇತರರಿಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ. ಮಹಿಳೆಯರು ಸ್ವಾವಲಂಬಿ ಆಗಬೇಕೇ ಹೊರತು ಮಹಿಳೆಯರು ಪರಾವಲಂಬಿ ಆಗಬಾರ್ದು. ಯಾಕೆಂದರೆ ನಮಗೆ ಅವಕಾಶ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಶಿಕ್ಷಣ ಪಡಲಿಕ್ಕೆ. ಆಮೇಲೆ ನಾವು ಶಿಕ್ಷಿತರಾದಾಗ ಮಾತ್ರ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಆಗ್ತದೆ. ಈ ಸ್ವಾವಲಂಬಿ ಜೀವನದಿಂದ ಇವತ್ತು ನಾನು ಎಲ್ಲರಿಗೂ ನನ್ನಿಂದ ಆದಂಥ ಒಂದು ಸಣ್ಣ ಸಹಾಯವನ್ನು ಮಾಡಿ ನಾನು ತೃಪ್ತಿ ಪಡ್ತೇನೆ. ಯಾಕೆಂದರೆ ನಾವು ಅನೇಕ ಆಶ್ರಮಗಳಿಗೆ ಹೋಗ್ತೀವಿ ಅಥವಾ ಅನೇಕ ವಿದ್ಯಾಲಯಗಳಿಗೆ ಹೋಗ್ತೀವಿ, ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತೀವಿ. ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗ ಜನರು ನಮ್ಮಲ್ಲಿ ತಮ್ಮ ಒಂದು ಅಳಲನ್ನು ತೋಡಿಕೊಂಡಾಗ ಅವರಿಗೆ ನಾವು ಸಣ್ಣ ಒಂದು ಸಹಾಯ ಮಾಡಿದಾಗ, ನಾವು ಒಂದು 5 ರೂಪಾಯಿ 10 ರೂಪಾಯಿ ಅವರಿಗೆ ಸಹಾಯ ಮಾಡಿದಾಗ ಏನಾಗ್ತದೆ ಅಂದರೆ ಅವ್ರಿಗೆ ಆಗುವಂಥ ತೃಪ್ತಿ ಅವ್ರ ಮುಖದಲ್ಲಿ ನೋಡಿದಾಗ, ನಾನು ಮಾಡಿದಂಥ ಸ್ವಾವಲಂಬಿ ಜೀವನ ನನಗೆ ತೃಪ್ತಿ ತಂದಿದೆ ಅನ್ನುವಂಥ ಒಂದು ಖುಷಿಯ ಒಂದು ಭಾವ ನನ್ನಲ್ಲಿದೆ.
ಸ್ವಾವಲಂಬಿ ಜೀವನ ಎಲ್ಲ ಮಹಿಳೆಯರು ಮಾಡಬೇಕು. ಯಾಕಂದರೆ ನಾವು ಸದೃಢರಾಗಬೇಕು. ನಾನು ಸ್ವಾವಲಂಬಿ ಆದಾಗ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಕೂಡ ನಾನು ನನ್ನ ಕುಟುಂಬವನ್ನು ಬಲಿಷ್ಠಗೊಳ್ಳಲು, ನನ್ನ ಕುಟುಂಬವನ್ನು ಉನ್ನತೀಕರಿಸಲು ನಾನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸ್ವಾವಲಂಬಿ ಆದಾಗ ಮಹಿಳೆಯರ ಒಂದು ಸ್ವಾವಲಂಬಿ ಜೀವನದಿಂದ ರಾಷ್ಟ್ರದ ಪ್ರಗತಿ ಕೂಡ ಆಗ್ತದೆ. ಮಹಿಳೆ ಸ್ವಾವಲಂಬಿ ಆದಾಗ ದೇಶದ ಆರ್ಥಿಕ ಸ್ಥಿತಿ ಉನ್ನತ ಸ್ಥಾನಕ್ಕೆ ಹೋಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಪ್ರಗತಿಯತ್ತ ಸಾಗ್ತಿರುವಂಥ ನಮ್ಮ ಭಾರತ ದೇಶದಲ್ಲಿ ಸ್ವಾವಲಂಬಿ ಮಹಿಳೆಯರ ಅವಶ್ಯಕತೆ ಹೆಚ್ಚಾಗಿದ್ದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ಚಂದ್ರಯಾನ ಇರ್ಬೋದು, ಚಿತ್ರರಂಗ ಇರ್ಬೋದು, ಆಮೇಲೆ ಕ್ರೀಡಾ ಜಗತ್ತು ಇರ್ಬೋದು. ಇವತ್ತು ವಿದ್ಯಾವಂತ ಯುವತಿಯರೊಂದಿಗೆ ಗೃಹಿಣಿಯರು ಕೂಡ ಎಲ್ಲ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಹೊರಬಂದು ತಮ್ಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ, ಸ್ವಾವಲಂಬಿ ಜೀವನ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಮಾಧ್ಯಮದಲ್ಲಿ ಕೂಡ ನೋಡಿದಾಗ ಮಹಿಳೆಯರ ಪ್ರಾಬಲ್ಯ ಜಾಸ್ತಿ ಇದೆ. ಸ್ವಾವಲಂಬಿ ಮಹಿಳೆಯರು ಕೂಡ ಇಲ್ಲಿ ಬಂದು ತಮ್ಮ ಒಂದು ವೃತ್ತಿ ಜೀವನವನ್ನು ಮಾಡಿ ಇತರರಿಗೆ ಒಂದು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರಗತಿಗೆ ಸ್ವಾವಲಂಬಿ ಮಹಿಳೆಯರೇ ಕಾರಣ. ಹಿಂದೆ ಆರ್ಥಿಕ ನಷ್ಟ ಉಂಟಾದಾಗ ಮಹಿಳೆಯರು ಕೂಡಿಟ್ಟ ಹಣ ಇರ್ಬೋದು, ಮಹಿಳೆಯರು ಮಾಡಿದಂಥ ಸ್ವಾವಲಂಬಿ ಉದ್ಯೋಗಗಳಿರ್ಬೋದು, ಅಥವಾ ಗೃಹಾಧಾರಿತ ಕೆಲಸಗಳಿರ್ಬೋದು, ಅವರು ಕೂಡಿಟ್ಟ ಹಣ ಮುಂದೆ ದೇಶದ ಪ್ರಗತಿಯಲ್ಲಿ ಕೂಡ ಅದು ಕೂಡ ಸಹಾಯ ಆಯಿತು. ಸ್ವಾವಲಂಬಿ ಜೀವನ ಮಾಡಬೇಕು, ಅದಕ್ಕೊಂದು ಆತ್ಮತೃಪ್ತಿ ಇದೆ. ಸ್ವಾವಲಂಬನೆ ಜೀವನ ಮಾಡಿದಾಗ ನಮಗೆ ಧೈರ್ಯದೊಂದಿಗೆ ನಮಗೆ ಏನಂದರೆ ಹೆಮ್ಮೆ ಕೂಡ ಆಗ್ತದೆ. ನಾನು ಯಾರ ಮೇಲೂ ಅವಲಂಬನೆ ಇಲ್ಲವಲ್ಲಪ್ಪ, ನನ್ನ ಕುಟುಂಬವನ್ನು ಸಶಕ್ತಳಾಗಿ ಮಾಡ್ತೇನೆ, ನಾನು ಕೂಡ ಸಶಕ್ತಳಾಗಿದ್ದೇನೆ. ನಾವು ನಮ್ಮ ಎಲ್ಲ ಬೇಡಿಕೆಗಳನ್ನು ನೆರವೇರಿಸ್ಕೊಳ್ಳಿಕ್ಕೆ ನಾವು ಶಕ್ತರಾಗ್ತೀವಿ. ರಾಜ್ಯದ ಮಹಿಳೆಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಚ್ಚಿನ ಒಂದು ಉನ್ನತ ಸ್ಥಾನದ ಶಿಕ್ಷಣವನ್ನು ಪಡೆದು ಸ್ವಾವಲಂಬಿ ಜೀವನ ಮಾಡಿ ನಮ್ಮ ಜೀವನ ವ್ಯರ್ಥ ಆಗದಂತೆ ಒಳ್ಳೆಯ ಕೌಟುಂಬಿಕ ಜವಾಬ್ದಾರಿ ನಿರ್ವಹಿಸಿ ಒಳ್ಳೆಯ ಗೃಹಿಣಿ ಆಗಬೇಕು. ನಾವು ಇವತ್ತಿನ ಒಂದು ಕಾಲದಲ್ಲಿ ಅನೇಕ ಅನ್ಯಾಯ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಅದರಲ್ಲಿ ಮಹಿಳೆ ಬಲಿಯಾಗ್ತಾ ಇದ್ದಾಳೆ. ಕಾರಣ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರಬಾರ್ದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಾವು ಶಿಕ್ಷಿತರಾಗಿ ಸ್ವ ಉದ್ಯೋಗ ಇರ್ಬೋದು ಅಥವಾ ಸರ್ಕಾರಿ ಉದ್ಯೋಗ ಇರ್ಬೋದು, ಈ ಉದ್ಯೋಗದಿಂದ ನಾವು ಒಂದು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡೆಯುವಂಥ ಅವಶ್ಯಕತೆ ಇದೆ. ಯಾರೇ ಭಾವನೆಗಳಿಗೂ ನಾವು ಆಸೆ ತೊಡದೆ ಅಥವಾ ಯಾವುದೇ ಒಂದು ಕೆಟ್ಟ ಚಟಗಳಿಗೆ ವಿಶೇಷವಾಗಿ ಮಹಿಳೆಯರು, ವಿದ್ಯಾರ್ಥಿನಿಯರು ಬಲಿ ಬೀಳಬಾರದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧಗಳು, ಅವ್ಯವಹಾರಗಳು ಅಥವಾ ಕೊಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಂದರೆ, ನಾವು ಸದೃಢರಾಗಿರಬೇಕು, ನಾವು ಸ್ವಾವಲಂಬಿಗಳಾಗಿರಬೇಕು. ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆದಾಗ ಅವರು ನಮ್ಮ ಒಂದು ದುರುಪಯೋಗವನ್ನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಮಹಿಳೆಯರಿಗೆ ಹೇಳೋದು ಏನಂದರೆ, ನಾವು ಒಳ್ಳೆ ಕುಟುಂಬದಿಂದ ಬಂದವರು, ತಂದೆ ತಾಯಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಬೇಕಾದ್ರೆ ನಾನು ಮನೆ, ವೃತ್ತಿ, ಅದರೊಂದಿಗೆ ಪ್ರವೃತ್ತಿ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಬರ್ತವೆ. ನನಗೆ ವೈಯಕ್ತಿಕವಾಗಿ ಸಮಯ ಸಿಗಲ್ಲ ವಿಶ್ರಾಂತಿ ಮಾಡೋಕ್ಕೆ. ಅಂಥ ಸಂದರ್ಭಗಳಲ್ಲೂ ಕೂಡ ನನಗೆ ಒಂದು ತೃಪ್ತಿ ಇದೆ. ಏನಂದರೆ, ನಾನು ಸಮಾಜಮುಖಿ ಕಾರ್ಯ ಮಾಡ್ತಾ ಇದ್ದೀನಿ ಅನ್ನೋದನ್ನು ನನ್ನ ಬರಹಗಳ ಮೂಲಕ, ಸಣ್ಣ ಆರ್ಟಿಕಲ್ಗಳ ಮೂಲಕ ನಾನು ಏನು ಮಾಡ್ತೀನಿ ಅಂದರೆ, ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೀನಿ. ವಿಶೇಷವಾಗಿ ಯುವ ಜನತೆಗೆ ನಾನು ಸಂದೇಶ ನೀಡುವಂಥ ಸಣ್ಣ ಬರಹಗಳನ್ನು ಮಾಡ್ತೀನಿ. ಇದಕ್ಕೆ ನಾನು ಮುಂದೆ ಬರಬೇಕಾದ್ರೆ ಇವತ್ತು ಅನೇಕ ಸಾಹಿತಿಗಳು, ಅನೇಕ ಗೆಳೆಯರು, ನನ್ನ ಕುಟುಂಬ ಮೊದಲು ಆದ್ಯತೆ ಕೊಡ್ತು ನನಗೆ. ಆಮೇಲೆ ನನ್ನ ಮಕ್ಕಳು ಕೂಡ ನನಗೆ ಸಹಕಾರ ಮಾಡ್ತಾರೆ ಅಂದಾಗ ಮಾತ್ರ ನಾನು ಇವತ್ತು ಈ ಒಂದು ಇದರಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ನನಗೆ ತೃಪ್ತಿ ಇದೆ ನನ್ನ ಕೆಲಸದ ಬಗ್ಗೆ. ಎಲ್ಲ ಮಹಿಳೆಯರಿಗೂ ಕೂಡ ಸ್ವಾವಲಂಬಿ ಜೀವನ ಮಾಡಿ ಸುರಕ್ಷಿತವಾಗಿರಿ. ಸಮಾಜ, ಕುಟುಂಬ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳುತ್ತಾ ವರಮಹಾಲಕ್ಷ್ಮಿ ಪೂಜೆಯ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು.